9 ವರ್ಷದ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿರುವಂತಹ ಅಮಾನವೀಯ ಘಟನೆ ನಡೆದಿದೆ. ಇಬ್ಬರಿಂದ ಅತ್ಯಾಚಾರವೆಸಗಿ ಬರ್ಬರ ಕೊಲೆ ಮಾಡಿರುವಂತಹ ಒಂದು ಘಟನೆ ಇದು. ಲಿಂಗಸೂರಿನ ಗೋನ್ವಾಟ್ಲಾ ತಾಂಡಾದಲ್ಲಿ ಈ ಒಂದು ಘಟನೆ ನಡೆದಿದೆ. ಯುವಕ ಮತ್ತು ಅಪ್ರಾಪ್ತ ಬಾಲಕ ಈ ಕೃತ್ಯ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅತ್ಯಾಚಾರದ ಬಳಿಕ ತಲೆಗೆ ಕಲ್ಲು ಎತ್ತಿ ಹಾಕಿ ಬಾಲಕಿಯನ್ನ ಕೊಲೆ ಮಾಡಿದ್ದಾರೆ. ಈ ಇಬ್ಬರು ಈಗ ಪೊಲೀಸರ ವಶಕ್ಕಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಲಿಂಗಸೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಈ ಒಂದು ಅತ್ಯಾಚಾರ ಮತ್ತು ಕೊಲೆಯಾಗಿರುವಂತಹ ಘಟನೆ. ಕುರಿ ಕಾಯ್ತಾ ಇದ್ದ 9 ವರ್ಷದ ಬಾಲಕಿಯ ಮೇಲೆ ಇಬ್ಬರು ಅಮಾನವೀಯವಾಗಿ ಅತ್ಯಾಚಾರ ಮಾಡಿರುವುದಲ್ಲದೆ ತಲೆ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಕೊಲೆನೂ ಕೂಡ ಮಾಡಿದ್ದಾರೆ. ರಾಯಚೂರಿನ ಲಿಂಗಸೂರು ತಾಲೂಕಿನ ಒಂದು ತಾಂಡಾದಲ್ಲಿ ನಡೆದಿರುವಂಥದ್ದು. ತಾಂಡಾದಲ್ಲಿ 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಬಾಲಕಿ ಕುರಿ ಕಾಯ್ತಾ ಇದ್ದಂತಹ ಬಾಲಕಿಯನ್ನ ಎಳೆದೊಯ್ದ ಇಬ್ಬರು ಕೂಡ ಅತ್ಯಾಚಾರ ಮಾಡಿರುವಂಥದ್ದು. ಒಬ್ಬ ಯುವಕ, ಅದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಅಂತ ತಿಳಿದು ಬಂದಿದೆ. ಪೊಲೀಸರು ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇಬ್ಬರು ಕೂಡ ಅತ್ಯಾಚಾರವೆಸಗಿದ ನಂತರ ಕಲ್ಲು ಎತ್ತಿ ಹಾಕಿ ಬಾಲಕಿಯನ್ನ ಕೊಲೆ ಮಾಡಿರುವಂತಹ ಒಂದು ಬರ್ಬರ ಒಂದು ಹತ್ಯೆ ಅಂತಲೇ ಹೇಳ್ಬೋದು. ಕೃತ್ಯವೆಸಗಿರುವಂತಹ ಯುವಕ ಮತ್ತು ಅಪ್ರಾಪ್ತ ಬಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಲಿಂಗಸೂರಿನ ಗೋನ್ವಾಟ್ಲಾ ತಾಂಡಾದಲ್ಲಿ ಈ ಒಂದು ಘಟನೆ ನಡೆದಿದೆ. ಫೇಸ್ಬುಕ್ ಬಳಸುವ ಯುವತಿಯರು ಜಾಗರೂಕರಾಗಿರಬೇಕು. ಯಾಕಂದ್ರೆ ಬೀದರ್ನಲ್ಲೊಬ್ಬ ಮನೆ ಹಾಳ ಪಕ್ಕದ ಮನೆ ಹುಡುಗಿಯ ಹೆಸರಲ್ಲಿ ನಕಲಿ ಅಕೌಂಟ್ ಓಪನ್ ಮಾಡಿ ಕೊಡಬಾರ್ದಷ್ಟು ಕಾಟ ಕೊಟ್ಟಿದ್ದಾನೆ. ಆಕಾಶ್ ದಂತಕಾಳೆ ಅನ್ನೋ ಡಿಪ್ಲೊಮಾ ಎಂಜಿನಿಯರಿಂಗ್ ವಿದ್ಯಾರ್ಥಿ ಯುವತಿಗೆ ಕಾಟ ಕೊಟ್ಟಿರುವನು. ಪಕ್ಕದ ಮನೆಯ ಶ್ರುತಿ ಎಂಬ ಯುವತಿಯ ಫೋಟೋಗಳನ್ನು ಬಳಸಿಕೊಂಡು 6ಕ್ಕೂ ಹೆಚ್ಚು ನಕಲಿ ಫೇಸ್ಬುಕ್ ಅಕೌಂಟ್ ತೆಗೆದಿದ್ದಾನೆ. ಅಷ್ಟೇ ಅಲ್ಲ, ಅವಳ ಹೆಸರಲ್ಲೇ ಅಶ್ಲೀಲ ಚಿತ್ರಗಳನ್ನು ಪೋಸ್ಟ್ ಮಾಡಿದ್ದಾನೆ. ಶ್ರುತಿ ಇಲ್ಲದ ಸಮಯದಲ್ಲಿ ಅವರ ಮನೆಗೆ ಹೋಗಿದ್ದ ಆಕಾಶ್ ಅವಳ ಲ್ಯಾಪ್ಟಾಪ್ನಲ್ಲಿದ್ದ ಫೋಟೋಗಳನ್ನು ಕಾಪಿ ಮಾಡಿಕೊಂಡು ಬಂದಿದ್ದ. ನಂತರ ಅದನ್ನೇ ಬಳಸಿಕೊಂಡು ದಿನಕ್ಕೊಂದು ಫೇಸ್ಬುಕ್ ಖಾತೆ ತೆರೆದಿದ್ದಾನೆ. ನಾನು ಕಾಲ್ ಗರ್ಲ್ ಅಂತ ಹೇಳ್ಕೊಂಡಿದ್ದಾನೆ. ಕಳೆದ 2 ತಿಂಗಳಿಂದ ಶ್ರುತಿ ಕುಟುಂಬದವರಿಗೆ ನಿತ್ಯ ಅನಾಮಿಕ ಕರೆಗಳು ಹಾಗೂ ಅಶ್ಲೀಲ ಸಂದೇಶಗಳು ಬರ್ತಾ ಇದ್ದು ಅವರು ಮಾನಸಿಕವಾಗಿ ನೊಂದಿದ್ದಾರೆ. ವಿಷಯ ತಿಳಿದ ಭಾರತ ಯುವಜನ ಸೇನೆಯ ಕಾರ್ಯಕರ್ತರು ಹುಮ್ನಾಬಾದ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಕೂಡಲೇ ಸೈಬರ್ ಕ್ರೈಮ್ನವರು ಸಹಾಯದೊಂದಿಗೆ ಆಕಾಶ್ನನ್ನ ಬಂಧಿಸಿದ್ದಾರೆ. ಆ ಹುಡುಗಿ ಹೆಸರು ಮೇಲೆ ಫೇಸ್ಬುಕ್ ಕ್ರಿಯೇಟ್ ಮಾಡಿದ್ದಾನೆ, ID ರೆಡಿ ಮಾಡಿದ್ದಾನೆ. ಅದ್ರ ಮೇಲೆ ಅವ್ರ ಫ್ಯಾಮಿಲಿದು ಅವ್ರದ್ದು ಇತ್ತಿರದ ಫೋಟೋಗಳು ಹಾಕಿಬಿಟ್ಟು ಅದ್ರ ಮೇಲೆ ಕೆಟ್ಟ ಭಾಷೆಯಿಂದ ನುಡಿದು ಮತ್ತು ಅದ್ರ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಈ ಥರ ಎಲ್ಲ ಮಾಡ್ತಾ ಇದ್ದ. ಅದಕ್ಕೆ ಅದೆಲ್ಲ ನಮ್ಮ ಕಿವಿ ಮೇಲೆ ಬಂದಾಗ ನಾವು ಇಮಿಡಿಯೇಟಾಗಿ ರಿಯಾಕ್ಷನ್ ತೊಗೊಂಡು ಮತ್ತು ಆ ಹುಡುಗನಿಗೆ ಆರೋಪಿಗೆ ಪೊಲೀಸರ ಮುಖಾಂತರ ಅವ್ರ ಮನೆಯಲ್ಲಿ ಹೋಗಿ ದಾಳಿ ಮಾಡಿದಾಗ ಲ್ಯಾಪ್ಟಾಪು ಮತ್ತು ಟ್ಯಾಬಿನಲ್ಲಿ ಸಿಕ್ಕಿಂಥ ವ್ಯಕ್ತಿಗಳು ಎಲ್ಲ ಖಚಿತವಾಗಿ ಅವನೇ ಆರೋಪಿ ಅಂತ ಇದಾಗಿದೆ. ಅದಕ್ಕೆ ಇವಾಗ ಪೊಲೀಸರಿಗೆ ಒಪ್ಪಿಸಿದ್ದೀವಿ, ಅವ್ರು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೇಶಮುಖ್. ಅನಿಲ್, ಏನಿದು ವಿಕೃತ ಮನಸ್ಸಿನ ಯುವಕ ಆಕಾಶ್ ದಂತಕಾಳೆಯ ಒಂದು ಪ್ರಕರಣ? ಈ ಹಿಂದೆ ಕೂಡ ಸಾಕಷ್ಟು ಈ ಥರ ಸೈಬರ್ ಕ್ರೈಮ್ನಲ್ಲಿ ಫೇಸ್ಬುಕ್ ಪ್ರಕರಣಗಳೇ ಜಾಸ್ತಿ ಆಗಿದ್ದಾವೆ. ಅಶೋಕ್ ಇವರು ಹೇಗೆ ಆಕಾಶ್ ಮತ್ತು ಈ ಒಂದು ಶ್ರುತಿಯವರ ಕುಟುಂಬಕ್ಕೆ ಹೇಗೆ ಪರಿಚಯ ಅಂತ? ಖಂಡಿತ ಸವಿತಾ, ಏನಂದ್ರೆ ಈ ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಕಳೆದ ಒಂದು 3 ತಿಂಗಳ ಹಿಂದೆ ಅಂದ್ರೆ ಈ ಆಕಾಶ್ ದಂತಕಾಳೆ ಅನ್ನೋಂತ ಈ ಹುಡುಗ ಶ್ರುತಿಯ ಮನೆ ಪಕ್ಕದ ಹುಡುಗ ಆಗಿರ್ತಾನೆ. ಇವನು ಶ್ರುತಿಯ ಒಂದು ಡಿಪ್ಲೊಮಾ ಸ್ಟೂಡೆಂಟ್ ಆಗಿರೋದ್ರಿಂದ ಶ್ರುತಿಯ ಒಡನಾಟ ಕೂಡ ಜಾಸ್ತಿ ಇರುತ್ತೆ. ಸೊ ಲ್ಯಾಪ್ಟಾಪ್ ಬಳಕೆ ಮಾಡೋದು, ಮನೆಯಲ್ಲಿ ಸಾಮಾನ್ಯವಾಗಿ ಓಡಾಟ ಮಾಡೋದು ಸುಲಭವಾಗಿ ಅವನಿಗೆ ಆ ಮನೆಯಲ್ಲಿ ಒಂದು ಭರವಸೆ ಮಾಡ್ತಾರೆ, ನಂಬಿಕೆ ಉಳಿಸ್ಕೊಳ್ತಾರೆ. ಸೊ ಆ ಹೊತ್ತಿನಲ್ಲಿ ಆತ ಶ್ರುತಿಯ ಲ್ಯಾಪ್ಟಾಪ್ ನಲ್ಲಿ ಆಕೆ ಫೋಟೋಗಳು ಇದ್ವು. ಆ ಫೋಟೋಗಳನ್ನೆಲ್ಲ ಪೆನ್ಡ್ರೈವ್ ನಲ್ಲಿ ಕಾಪಿ ಮಾಡಿಕೊಂಡು ನಂತರ ತನ್ನ ಟ್ಯಾಬ್ ಫೋನ್ ನಲ್ಲಿ ದಿನಕ್ಕೊಂದು ಫೇಕ್ ಅಕೌಂಟ್ ಅಂದ್ರೆ ಫೇಸ್ಬುಕ್ ನಲ್ಲಿ ನಕಲಿ ಅಕೌಂಟ್ ಗಳನ್ನು ತೆರೆಯುವ ಮೂಲಕ ಅಲ್ಲಿ ಆಕೆಯನ್ನ ಕಾಲ್ಗರ್ನ ಪಟ್ಟ ಕಟ್ಟಿ ಅಥವಾ ನಾನು ಹೀಗೆ ಇದ್ದೀನಿ ಹಾಗೆ ಇದ್ದೀನಿ ಅಂತ ಅಶ್ಲೀಲ ಒಂದು ಚಿತ್ರಗಳನ್ನ ಪೋಸ್ಟ್ ಮಾಡೋ ಮೂಲಕ ಸಾಕಷ್ಟು ಮತ್ತೆ ಅಷ್ಟಕ್ಕೆ ಅವನು ಸುಮ್ಮನೆ ನಿಂತಿಲ್ಲ. ಆ ಹುಡುಗಿಯ ಅಣ್ಣ ಮತ್ತು ತಂದೆ ಆ ಹುಡುಗಿಯ ಮೊಬೈಲ್ ನಂಬರ್ಗಳನ್ನ ಅಲ್ಲಿ ಪೋಸ್ಟ್ ಮಾಡ್ತಾನೆ. ಆ ಪೋಸ್ಟ್ ಮಾಡಿದ ತಕ್ಷಣ ಆ ಹುಡುಗಿಗೆ ಸಾಕಷ್ಟು ಕರೆಗಳು ಬರ್ತವೆ, ಅಶ್ಲೀಲವಾದಂತಹ SMS ಗಳು ಬರ್ತವೆ. ಇದರಿಂದ ಕಳೆದ 2 ತಿಂಗಳಿಂದ ಆ ಹುಡುಗಿ ಮತ್ತು ಆ ಹುಡುಗಿ ಕುಟುಂಬದವರು
ಮನನೊಂದಿದ್ದಾರೆ, ಸಾಕಷ್ಟು ನೊಂದ್ಕೊಂಡು ಬಿಟ್ಟಿದ್ರು. ಅದು ಈ ವಿಷಯ ಅದು ಹೇಗೋ ಭಾರತ ಯುವಜನ ಸೇನಾ ಅನ್ನುವಂತ ಒಂದು ಸಂಘಟನೆಗೆ ಈ ವಿಷಯ ಗೊತ್ತಾಗಿದೆ. ಇದರಿಂದಾಗಿ ಆ ಸೇನೆಯ ಕಾರ್ಯಕರ್ತರು ಅವ್ರ ಪೋಷಕರಿಗೆ ಒಂದು ಮನೋಬಲ ಹೆಚ್ಚಿಸಿ ನಂತರ ಅವರಿಗೆ ಪೊಲೀಸ್ ಠಾಣೆಗೆ ಹೋಗುವಂತೆ ದೂರು ಕೊಟ್ಟಿದ್ದಾರೆ. ನಂತರ ಪೊಲೀಸರು ಸೈಬರ್ ಕ್ರೈಮ್ ನ ಒಂದು ಸಹಾಯ ಪಡೆದುಕೊಂಡು ಆರೋಪಿ ಯಾರು ಅನ್ನುವಂಥದ್ದು ಪತ್ತೆ ಹಚ್ಚಿ ಇದನ್ನ ಈಗ ಸದ್ಯಕ್ಕೆ ಕಂಬಿ ಹಿಂದೆ ಕಳಿಸಿದ್ದಾರೆ. ಅನಿಲ್, ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಸೊ ಈ ಒಂದು ಪ್ರಕರಣದಲ್ಲಿ ದೂರನ್ನು ಕೊಟ್ಟು ಪೊಲೀಸರಿಗೆ ಆರೋಪಿಯನ್ನು ಹಿಡಿಯುವಲ್ಲಿ ಸಹಾಯ ಮಾಡಿರುವಂತಹ ಭಾರತ ಯುವಜನ ಸೇನೆ ಅಧ್ಯಕ್ಷ ಅಪ್ಪುಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಪ್ಪುಸ್ವಾಮಿ ಅವರೇ, ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ? ಹಲೋ, ಹೇಳಿ ಅಪ್ಪುಸ್ವಾಮಿ ಅವರೇ, ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ? ಯಾವಾಗ ಗೊತ್ತಾಯ್ತು ನಿಮಗೆ? ಹೌದು ಮೇಡಮ್, ಇದು ನಮ್ಗೆ ಗೊತ್ತಾಗಿರೋದು ನಮ್ದು 13ನೇ ತಾರೀಕು ನನಗೆ ನೈಟು ನಮ್ಮ ಕಾರ್ಯಕರ್ತನಿಗೆ ಕಿವಿ ಮೇಲೆ ಹೋಗಿದಾಗ ಅಧ್ಯಕ್ಷರೇ ಈ ತರ ಆಗಿದೆ, ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಏನ್ ಮಾಡಿದ್ವಿ, ಫುಲ್ ಇದು ಮಾಡಿದ್ವಿ, ನೈಟ್ ಎಲ್ಲ ನಾವು ನಿದ್ದೆ ಇಲ್ಲಂಗೆಲ್ಲ ಚರ್ಚೆ ಮಾಡ್ಕೊಂಡ್ವಿ. ಸೊ ಅದರಿಂದ ನಾವೆಲ್ಲ ಒಂದು ಪತ್ತೆ ಹಚ್ಚಕ್ಕೆ ಸಾಧ್ಯವಾಯ್ತು. ಮತ್ತೆ ಅವರು ಇನ್ನೊಂದ್ ಸ್ವಲ್ಪ ದಿವಸ, ಇನ್ನೊಂದ್ 2-3 ದಿವಸ ಬಿಟ್ರೆ ಫುಲ್ ಫ್ಯಾಮಿಲಿ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಆಗೋಗಿತ್ತು. ಸೊ ಅವಾಗ ನಮ್ಮ ಭಾರತ ಯುವಜನ ಸೇನೆ ಅಂತ ಒಂದು ಇದು ಆಗಿದೆ ಅಂತ ಗೊತ್ತಾಗಿದ್ದಕ್ಕೆ ಅವರು ನಮ್ಮ ಹತ್ರ ದೂರು ತಲುಪಿದ್ರು. ಆ ದೂರಿನ ಮುಖಾಂತರ ನಾವು ಅವನಿಗೆ ಖಚಿತವಾಗಿ ಅವನೇ ಇದ್ದಾನೆ ಅಂತ ಕನ್ಫರ್ಮ್ ಆಯ್ತು. ಆಗಿದ ತಕ್ಷಣ ನಾವು ಅವ್ರ ಫಾದರಿಗೆ ಮತ್ತೆ ಇದು ತಗೊಂಡು ನಾವು ಸ್ಥಳೀಯ ಠಾಣೆಯಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಪೊಲೀಸರ ಜೊತೆ ಹೋಗಿ ಅವನ ಮನೆಯಲ್ಲಿ ದಾಳಿ ಮಾಡಿದೆಲ್ಲ ಒಂದು ಟ್ಯಾಬು ಮತ್ತೆ ಲ್ಯಾಪ್ಟಾಪ್ ಮತ್ತೆ ಕಂಪ್ಯೂಟರ್ ಇವೆಲ್ಲದಲ್ಲಿ ಒಂದು ಫೇಸ್ಬುಕ್ ಅಲ್ಲಿ ಏನ್ ಬಿಟ್ಟಿದ ಒಂದು ಫೋಟೋಸ್ ಅವೆಲ್ಲ ಅದ್ರಲ್ಲಿ ಇದೆ. ಸೊ ಅದಕ್ಕೆ ಖಚಿತವಾಗಿ ಅವನೇ ಅಂತ ಗೊತ್ತಾಯ್ತು. ಅಪ್ಪುಸ್ವಾಮಿ ಅವರೇ, ನಿಮ್ಗೆ ಆರೋಪಿ ಆಕಾಶ್ ಏನಾದ್ರು ಗೊತ್ತಾ? ಅವನ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ? ನಿಮ್ಮ ಹತ್ರ ಆರೋಪಿ ಆಕಾಶ್ ಗೊತ್ತಿಲ್ಲ ಮೇಡಮ್. ಫಸ್ಟ್ ನಾವು ನೋಡಿದಾಗ ಅದು ಫಸ್ಟ್ ವ್ಯಕ್ತಿ ಅಂತ ಗೊತ್ತು. ಆಕಾಶ್ ಬಗ್ಗೆ ನಮ್ಗೆ ಯಾವ್ದೇ ತರದ ಮಾಹಿತಿ ಇಲ್ಲ. ಇದು 2 ತಿಂಗಳು ನಂತರ ಗೊತ್ತಾಗಕ್ಕೆ ಹೇಗೆ ಸಾಧ್ಯ? ಅಂದ್ರೆ ದಿನಕ್ಕೊಂದೊಂದು ಅಕೌಂಟ್ ತೆಗಿತಾ ಇದ್ದ ಅಂತ ಹೇಳಿದ್ರಿ. ಇವ್ರಿಗೆ ಇಷ್ಟು ತಡವಾಗಿ ಹೇಗೆ ಗೊತ್ತಾಯ್ತು? ದಿನಕ್ಕೊಂದು ಅಕೌಂಟ್ ತೆಗಿತಾ ಇದ್ದ. ಸುಮಾರು ಜನ ನಮ್ಮ ಬೀದರ್, ಗುಲ್ಬರ್ಗ, ಹುಮ್ನಾಬಾದ್ ಅಲ್ಲೆಲ್ಲ ಸುತ್ತಾಡಿದೆ. ಎಲ್ಲರಿಗೂ ರಿಕ್ವೆಸ್ಟ್ ಕಳಿಸಿದಾನೆ. ಆ ಹುಡುಗಿ ಹೆಸರ ಮೇಲೆ ಸುಮಾರು ಒಂದು 10 ರಿಂದ 15 ಕ್ರಿಯೇಟ್ ಮಾಡಿದಾನೆ. ಸೊ ಅವರು ಬೆನ್ನೆಲುಬಾಗಿ ಯಾರು ಸಿಕ್ತಿಲ್ಲ ಅಂತ ಅವರು ಮನೆಯಲ್ಲೇ ಕೂತ್ಕೊಂಡ್ ಬಿಟ್ಟಿದ್ದಾರೆ. ಸೊ ಅವಾಗ ಹಿಂಗೆ ಒಂದು ಕಿವಿ ಮುಖಾಂತರ ಗೊತ್ತಾಗಿದ ತಕ್ಷಣ ಅವ್ರು ಒಂದು ಕರೆ ಮಾಡಿ ನಮ್ಗೆ ಈ ತರ ಬೆಂಬಲ ಬೇಕು, ನಿಮ್ಮ ಸಹಾಯ ಬೇಕು ಅಂತ ನಮ್ಮ ಭಾರತ ಯುವಜನ ಸೇನೆ ಕರೆ ಮಾಡಿದಾಗ ನಾವು ನಮ್ಗೆ ಫುಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದಾಗ ಅವರು ಅವಾಗ ಹೊರಗಡೆ ಬಂದಿದ್ದಾರೆ. ಡಿಪ್ಲೊಮಾ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂತ ಇದೆ ಆಕಾಶ್ ಅವರ ಕುಟುಂಬದವರು ಏನಾದ್ರು ಓದ್ತಾ ಇರೋದು ಅವನು ಬಾಲ್ಕಿಯಲ್ಲಿ. ಆಕಾಶ್ ಕುಟುಂಬದವ್ರ ಹತ್ರ ಏನೋ ಮಾತಾಡಿದ್ರ? ಅವ್ರೇನ್ ಹೇಳ್ತಾರೆ ಮಗ ಈ ತರ ಮಾಡಿದಕ್ಕೆ? ಅದು ಮಾತಾಡಿದ್ವಿ ಅವ್ರ ಫಾದರಿಗೆ. ಬಟ್ ನಮ್ಗೇನು ಈ ತರ ಏನು ಹೇಳಿಲ್ಲ ಅವನು ಅಂತ ಹೇಳಿದ್ರು. ಮುಂಚೆನೂ ಒಂದ್ಸತಿ ಅವನಿಗೆ ವಾರ್ನಿಂಗ್ ಮಾಡಿದ್ದಾರೆ ಅವರು, ನಮ್ಮ ಹುಡುಗಿಯ ಕಡೆಯವರು. ಮುಂಚೆ ಒಂದ್ಸರಿ ವಾರ್ನಿಂಗ್ ಮಾಡಿದಾಗ ಸರಿ ನಾವು ಅದೆಲ್ಲ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಅವನು ಅದಕ್ಕೆ ಅರ್ಥ ಮಾಡ್ಕೊಂಡ್ಲೆ ಮತ್ತೆ ಈ ತರ ಎಲ್ಲ ಹುಡುಗಿಗೆ ಬೆದರಿಸಿ ಈ ತರ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಎಲ್ಲ ಅವರು ಸಂಬಂಧಿಕರಿಗೆಲ್ಲ ಫೋನ್ ಅಲ್ಲಿ ಹೊಲ್ಸ್ ಮೆಸೇಜ್ ಅನ್ನು ಗಲೀಜ್ ಮೆಸೇಜ್ ಅನ್ನು ಕಳಿಸಿ ಗಲೀಜ್ ಮಾತನ್ನು ಆಡಿ ಈ ತರ ಎಲ್ಲ ಸುಮಾರು ಒಂದು 10-15 ಜನಕ್ಕೆಲ್ಲ ಬೈದಿದ್ದಾನೆ ಅವ್ರ ಸಂಬಂಧಿಕರಿಗೆ ಎಲ್ಲ ಬೈದಿದ್ದಾನೆ. ಅದಕ್ಕೋಸ್ಕರ ಇದು ತುಂಬಾ ಸುಮ್ನೆ ಕೂತ್ಕೊಂಡ್ರೆ ಇದಾಗಲ್ಲ ಅಂತ ಅವಾಗ ನಮ್ಮ ಭಾರತ ಯುವಜನ ಸೇನೆಗೆ ಕರೆ ಮಾಡಿದಾಗ ನಾವು ಅವ್ರ ಬೆಂಬಲದಾಗ ನಿಂತ್ಕೊಂಡು ಈ ಪ್ರಕಟವನ್ನು ನಾವು ಹೊರಗೆ ತರಬೇಕಾಯ್ತು ಮೇಡಮ್. ಈ ಆಕಾಶ್ ಕುಟುಂಬ ಮತ್ತೆ ಶ್ರುತಿ ಅವ್ರ ಕುಟುಂಬ ತುಂಬಾ ಪಕ್ಕ ಮನೆ ಇದೆಯಾ ಅಥವಾ ಹೇಗೆ ಪರಿಚಯ ಸರ್ ಅವರಿಬ್ಬರಿಗೆ? ನಿಮ್ಗೇನ ಗೊತ್ತಾ? ಹಾ ಮೇಡಮ್, ತುಂಬಾ ಪಕ್ಕ ಅಂದ್ರೆ 1 ಮನೆ ಬಿಟ್ಟು ಇನ್ನೊಂದ್ 2 ಮನೆ ಬಿಟ್ಕೊಂಡು ಒಂದು 3ನೇ ಮನೆ ಒಂದು ಜಸ್ಟ್ ಅದೇ ನೋಡಿ. ಪಕ್ಕ ಮನೆ ಅಂದ್ಮೇಲೆ ಸ್ವಲ್ಪ ಹೆಂಗಿದ್ರು ಇದು ಆಗ್ತಾರಲ್ವಾ, ಹತ್ರನೇ. ಸೊ ಅದೇ ತರ ಇನ್ಗೆ ಬಿಟ್ಟ ಅವ್ನು ಏನೋ ಒಂದು ಇವ್ರ ಹತ್ರ ನೆಟ್ ಇದೆ ಅಂತ ಗೊತ್ತಾಗಿ ಅವನು ಒಂದು ನನ್ನ ಟೈಮ್ ಟೇಬಲ್ ನೋಡ್ಬೇಕು ಅಂತ ಬಂದು ಹುಡುಗಿ ಲ್ಯಾಪ್ಟಾಪ್ ನಲ್ಲಿ ಇರೋದು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ಕೊಂಡಿದ್ದಾನೆ. ಒಂದು ಪೆನ್ ಡ್ರೈವ್ ಎಲ್ಲ ಹಾಕೊಂಡು ಈ ತರ ಎಲ್ಲ ಮಾಡಿದ್ದಾನೆ ಬ್ಲಾಕ್ ಮೇಲ್. ಸೊ ಆಕಾಶ್ ಅಂದ್ರೆ ಕಾಲೇಜಲ್ಲಿ ಹೇಗೆ ಅವನ ಹಿಂದೆ ಏನಾದ್ರು ಈ ತರ ಒಂದು ಕೆಲಸ ಮಾಡಿ ಸಿಕ್ಕಾಕೊಂಡಿರೋದು ಆ ತರದ್ ಏನಾದ್ರು ಗೊತ್ತಾಗಿದೆಯಾ ಈಗ ಪೊಲೀಸ್ ವಿಚಾರಣೆ ವೇಳೆ ನಿಮ್ಗೆ? ಪೊಲೀಸ್ ವಿಚಾರಣೆ ಬಗ್ಗೆ ಅದೇ ತರ ಏನು ಗೊತ್ತಾಗಿಲ್ಲ ಮೇಡಮ್. ಇದ್ರ ಹಿಂದೆಗಡೆ ಇನ್ನು ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗಿಲ್ಲ. ಸದ್ಯಕ್ಕೆ ಪ್ರಮುಖ ವ್ಯಕ್ತಿ ಇವನೇ ಅಂತ ಗೊತ್ತಾಗಿದೆ. ಅಂದ್ರೆ ಈ ಹಿಂದೆ ಏನಾದ್ರೂ ಆಕಾಶ್ ಈ ರೀತಿಯ ಒಂದು ಅಪರಾಧಗಳಲ್ಲಿ ಸಿಕ್ಕಾಕೊಂಡಿರುವಂತದ್ದು ಅಥವಾ ಯಾರ ಹತ್ರ ಬೈಸ್ಕೊಂಡಿರುವಂತದ್ದು, ಏಟ್ ತಿಂದಿರುವಂತದ್ದು ಈ ತರ ಏನಾದ್ರು ಆಗಿತ್ತ? ಆ ತರ ಏನು ಆಗಿಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್ ಅವ್ರದ್ದು. ಈಗ ಶ್ರುತಿ ಕುಟುಂಬದವ್ರು ಏನ್ ಹೇಳ್ತಾರೆ ಸರ್? ಈಗ
ಶ್ರುತಿ ಕುಟುಂಬದವ್ರು ಏನ್ ಹೇಳ್ತಾ ಇಲ್ಲ, ನಿಮ್ದಿಂದ ನಾವಿಗೆಲ್ಲ ಈ ತರ ಆಯ್ತು, ಇವಾಗ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದಾರೆ ಅಷ್ಟೇ. ಶ್ರುತಿ ಅವರ ಅಣ್ಣನ ನಂಬರ್ ಕೂಡ ಹಾಕಿದ್ದ ಆಕಾಶ್. ಶ್ರುತಿ ಅಣ್ಣ ಹಾಕಿದ್ದ, ಅವರು ಸಂಬಂಧಿಕರದ್ದು ಹಾಕಿದ್ದ, ಕೆಲವರು ಯಾರ್ಯಾರ ನಂಬರ್ ಇದೆಯೋ ಅವ್ರದೆಲ್ಲ ಹಾಕಿದಾನೆ. ಮತ್ತೆ ಅವು ನಂಬರಿಗೆಲ್ಲ ಫೋನ್ ಬಂದಾಗ ಈ ತರ ನಂಬರಿಂದ ಬರ್ತಾ ಇದೆ ಸ್ವಲ್ಪ ನೋಡಿ ಅಂತ ನಮ್ಮಂತವ್ರಿಗೆ ಕೊಟ್ಟಾಗ ನಮ್ಮಂತವ್ರು ಕರೆ ಮಾಡಿದಾಗ ಅದು ನಂಬರಿಗೂ ಫುಲ್ ಟಾರ್ಚರ್ ಅವನು ಈ ತರ ಎಲ್ಲ ಟಾರ್ಚರ್ ಮಾಡಿದಾನು. ಅಂದ್ರೆ ಯಾವಾಗ ಆಕಾಶ್ ಮೇಲೆ ಡೌಟ್ ಬಂತು ಅಪ್ಪಸ್ವಾಮಿ ಅವರೇ? ಆಕಾಶ್ ಮೇಲೆ ಡೌಟ್ ಅಂದ್ರೆ ಇವರು ನೋಡ್ತಾ ಇರೋದು ಅವನು ಬರೀ ಡೇ ಎಲ್ಲ ಫುಲ್ ಮನೆಯಲ್ಲಿ, ನೈಟ್ ಮಾತ್ರ ಹೊರಗಡೆ ಓಡಾಡ್ತಾ ಇದ್ದ ಅವನು. ಈ ತರ ಎಲ್ಲ ನೋಡ್ಕೊಂಡು ಇವನೇ ಅಂತ ಗೊತ್ತಾಯ್ತು ಮೇಡಮ್. ಧನ್ಯವಾದ ಅಪ್ಪಸ್ವಾಮಿ ಅವರ ಜೊತೆ ಮಾತಾಡೋದಕ್ಕೆ. ಫೇಸ್ಬುಕ್ ಪ್ರಕರಣ ನೋಡಿರ್ಬೋದು, ಆರೋಪಿ ಆಕಾಶ್ ಪಕ್ಕದ ಮನೆಯ ಶ್ರುತಿ ಎನ್ನುವ ಹುಡುಗಿಯ ಫೋಟೋಗಳನ್ನು ಕಲೆಕ್ಟ್ ಮಾಡಿಕೊಂಡು ಫೇಕ್ ಅಕೌಂಟ್ಗಳನ್ನು ಮಾಡಿ ಅಶ್ಲೀಲ ಚಿತ್ರಗಳನ್ನು ಹಾಕಿರುವಂಥದ್ದು. ಈ ಪಕ್ಕದ ಮನೆ ಹುಡುಗಿ ಹೆಸರಲ್ಲಿ ನಕಲಿ ಅಕೌಂಟನ್ನು ತೆರೆದಿರುವಂಥದ್ದು. ಈಗ ವಿಕೃತ ಮನಸ್ಸಿನ ಯುವಕ ಆಕಾಶ್ನನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ.